Question ನೋಡ್ಕೊಳ್ಳಿ. 3 boys A, B and C are throwing a ball to each other. A is just as likely to throw the ball to B as to C. B always throws the ball to A and C is just likely as to throw the ball to A as to B. Find the probability that C has the ball after 3 throws if no A has the ball. ನೋಡಿ ಇಲ್ಲಿ ಕ್ವಶನ್ ಏನಿದೆ ಅಂದರೆ 3 ಬಾಯ್ಸ್ ಇದ್ದಾರೆ ಎ ಬಿ ಆ್ಯಂಡ್ ಸಿ ಅಂತ ವೇರ್ ಆರ್ ಥ್ರೋಯಿಂಗ್ ಎ ಬಾಲ್ ಟು ಈಚ್ ಅದರ್. ಎ ಇದನ್ನು ನಾವು ಇಸ್ ಜಸ್ಟ್ ಆಸ್ ಲೈಕ್ಲಿ ಟು ಥ್ರೋ ದ ಬಾಲ್ ಟು ಬಿ ಆಸ್ ಟು ಸಿ. ಎ ಹತ್ರ ಬಾಲ್ ಬಂದರೆ ಅವನು ಬಿಗೆ ಎಸಿತಾನೆ ಅಥವಾ ಸಿಗೆ ಎಸಿತಾನೆ. ಬಿ ಹತ್ರ ಬಾಲ್ ಬಂದರೆ ಎಗೆ ಮಾತ್ರ ಎಸಿತಾನೆ. ಆ್ಯಂಡ್ ಸಿ ಈಸ್ ಜಸ್ಟ್ ಆಸ್ ಲೈಕ್ಲಿ ಟು ಥ್ರೋ ದ ಬಾಲ್ ಟು ಎ ಆಸ್ ಟು ಬಿ. ಸಿ ಹತ್ರ ಬಾಲ್ ಬಂದರೆ ಅವನು ಎ ಅಥವಾ ಬಿಗೆ ಎಸಿತಾನೆ. ನಾವೇನು ಬರೀಬೇಕು ಇಲ್ಲಿ ಅಂದರೆ ಸ್ಟೇಟ್ ಸ್ಪೇಸ್ ಈಸ್ ಈಕ್ವಲ್ ಟು ಎ ಬಿ ಸಿ ಅಂತ ಬರ್ಕೋಬೇಕು. ಸ್ಟೇಟ್ ಸ್ಪೇಸ್ A, B, C. The associated transition matrix is as follows. P is equal to ಇಲ್ಲಿ A ಬರ್ಕೊಳ್ಳಿ, ಪಿ ಬರ್ಕೊಳ್ಳಿ, ಸಿ ಬರ್ಕೊಳ್ಳಿ, ಎ ಬಿ ಸಿ. ಇಲ್ಲಿ ಎ ಹತ್ರ ಬಾಲಿದ್ರೆ ಅವನು ಎ ಹತ್ರ ಬಾಲಿದ್ರೆ ಎ ಈಸ್ ಜಸ್ಟ್ ಆಸ್ ಲೈಕ್ಲಿ ಟು ಥ್ರೋ ದ ಬಾಲ್ ಟು ಬಿ ಆರ್ ಆಸ್ ಟು ಸಿ. ಅಂದರೆ ಎ ಬಿ ಅಥವಾ ಸಿಗೆ ಎಸಿತಾನೆ, ಅದಕ್ಕೆ ಎರಡಕ್ಕೂ ಹಾಫ್ ಕೊಡಿ. ಎ ಟು ಎ 0. ಬಿ ಹತ್ರ ಬಾಲಿದ್ರೆ ಎಗೆ ಮಾತ್ರ ಎಸಿತಾನೆ. ಬಿ ಆಲ್ವೇಸ್ ಥ್ರೋಸ್ ದ ಬಾಲ್ ಟು ಎ. ಬಿ ಟು ಬಿ ಥ್ರೋ ಮಾಡಲ್ಲ, ಬಿ ಟು ಸಿ ಥ್ರೋ ಮಾಡಲ್ಲ. ಸಿ ಹತ್ರ ಬಾಲಿದ್ರೆ ಲೈಕ್ಲಿ ಟು ಥ್ರೋ ದ ಬಾಲ್ ಟು ಎ ಆಸ್ ಟು ಬಿ. ಅಂದರೆ ಎಗೆ ಹಾಫ್ ಕೊಡಿ, ಬಿಗೆ ಹಾಫ್ ಕೊಡಿ, ಟು 0. ನೆಕ್ಸ್ಟ್ ಇನಿಷಿಯಲಿ ನೋಡಿ, ಫೈಂಡ್ ದಿ ಪ್ರಾಬಬಿಲಿಟಿ ದಟ್ ಸಿ ಹ್ಯಾಸ್ ದ ಬಾಲ್ ಆಫ್ಟರ್ 3 ಥ್ರೋಸ್. ಆಫ್ಟರ್ 3 ಥ್ರೋಸ್ ಆದಮೇಲೆ ಸಿ ಹತ್ರ ಬಾಲ್ ಇರೋಕ್ಕೆ ಏನು ಪ್ರಾಬಬಿಲಿಟಿ ಅಂತ. ಇಫ್ ನೋ ಎ ಹ್ಯಾಸ್ ದ ಬಾಲ್. ಇಲ್ಲಿ ಇನಿಷಿಯಲ್ ಪ್ರಾಬಬಿಲಿಟಿ ಬಂದು ಜ್ಞಾಪಕ ಇಟ್ಕೊಳ್ಳಿ, ಎಗೆ 1 ಕೊಡಬೇಕು. ಇನಿಷಿಯಲಿ ಎ ಹ್ಯಾಸ್ ದ ಬಾಲ್. ಹುಷಾರಾಗಿ ಕೊಡಿ, ಅವ್ರು ಒಂದೊಂದು ಸತಿ ನಿಮಗೆ ಬಿ ಹ್ಯಾಸ್ ದ ಬಾಲ್ ಕೊಡ್ತಾರೆ, ಇಲ್ಲಾಂದರೆ ಸಿ ಹ್ಯಾಸ್ ದ ಬಾಲ್ ಕೊಡ್ತಾರೆ. ದ ಅಸೋಸಿಯೇಟೆಡ್ initial probability vector is given by P naught is equal to A as the ball ಅಂದರೆ 1, 0, 0. ಈಗೇನು ಮಾಡಬೇಕು, ಆಫ್ಟರ್ 2 ಥ್ರೋಸ್ ಇದೆ ಮತ್ತು ಆಫ್ಟರ್ 3 ಥ್ರೋಸ್ ಇದೆ, ಅದಕ್ಕೆ ಆಫ್ಟರ್ 3 ಥ್ರೋಸ್ ಇದೆ, ಅದಕ್ಕೆ ಪಿ ಕ್ಯೂಬ್ನ ಫೈಂಡ್ ಮಾಡಬೇಕು. ಪಿ ಕ್ಯೂಬ್ನ ಫೈಂಡ್ ಮಾಡಬೇಕಂದ್ರೆ ಫಸ್ಟ್ ಪಿ ಸ್ಕ್ವೇರ್ನ ಫೈಂಡ್ ಮಾಡಿ. ಪಿ ಇಂಟು ಪಿ. ಇದನ್ನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 ಇಂಟು ಫಸ್ಟ್ ಕ್ಲಿಯರ್ ಮಾಡಿಕೊಂಡು ಮೋಡ್ಗೆ ಹೋಗಿ 6 ಮ್ಯಾಟ್ರಿಕ್ಸ್ಗೆ ಹೋಗಿ 1 ಮ್ಯಾಟಿಗೆ ಹೋಗಿ 1 3 × 3ಗೆ ಹೋಗಿ ಅಲ್ಲಿ ಟೈಪ್ ಮಾಡಿ ಪಿನ 0 1/2 1/2 1 0 0 1/2 1/2 0 ಟೈಪ್ ಮಾಡಿಬಿಟ್ಟು ಎ ಸಿ ಹೊಡೆದು ಶಿಫ್ಟ್ 4 3 ಇಂಟು ಶಿಫ್ಟ್ 4 3 ಹೊಡಿಬೇಕು. ಆನ್ಸರ್ ಒಂದು 3/4. ಇಲ್ಲಿ ಪಿ ಇಂಟು ಪಿ ಅಂದರೆ ಏನು, 0 1/2 1/2 1 0 0 1/2 1/2 0 ಇಂಟು ಪಿ ಅಂದರೆ 0 1/2 1/2 1 0 0 1/2 1/2 0. ಈ ಥರ ಬರೆದ್ಬಿಟ್ಟು ಈಗ ಆನ್ಸರ್ ಬರೀರಿ. ನೋಡಿ 3/4 ಇದು 1/4 0.
ಆಮೇಲೆ ಕೆಳಗಡೆ ಬಂದು 0 1/2 1/2 ಮತ್ತು ಕೆಳಗಡೆ ಬಂದು ಇದು 1/4 ಇದು 1/4 ಇದು 1/2 1/2 1/4 1/4 ಪಿ ಸ್ಕ್ವೇರ್ ಆದ ತಕ್ಷಣ ನೀವೇನು ಫೈಂಡ್ ಮಾಡಿ ಪಿ ಕ್ಯೂಬ್ನ ಫೈಂಡ್ ಮಾಡಿ. ಪಿ ಕ್ಯೂಬ್ ಅಂದರೆ ಪಿ ಸ್ಕ್ವೇರ್ ಇಂಟು ಪಿ. ಪಿ ಸ್ಕ್ವೇರ್ ಅಂದರೆ 3/4 1/4 0 0 1/2 1/2 1/2 1/4 1/4 ಆಮೇಲೆ ಪಿ 0 1/2 1/2 1 0 0 1/2 1/2 0. ಇಲ್ಲಿ ಪಿ ಕ್ಯೂಬ್ ಫೈಂಡ್ ಮಾಡೋಕ್ಕೆ ಏನು ಮಾಡಬೇಕು, ಎ ಸಿ ಹೊಡೆದು ಶಿಫ್ಟ್ 4 3 ಇಂಟು ಶಿಫ್ಟ್ 4 3 ಶಿಫ್ಟ್ 4 3 ಈಕ್ವಲ್ ಇಲ್ಲಿ ನೋಡಿ 1/4 3/8 3/8 ಇದು 1/4 0 ಇಲ್ಲಿ 3/4 ಇಲ್ಲಿ 3/8 3/8 1/4 ನೋಡಿ. ಪಿ ಕ್ಯೂಬ್ ಆದಮೇಲೆ ಏನು ಮಾಡಿ P3 ಫೈಂಡ್ ಮಾಡಬೇಕು. P of 3 P0 ಇಂಟು ಪಿ ಕ್ಯೂಬ್ ಪ್ರಾಬಿಲಿಟಿ ವೆಕ್ಟರ್ನ ಫೈಂಡ್ ಮಾಡಬೇಕು. ಸಾರಿ P0 ಇಂಟು ಪಿ ಕ್ಯೂಬ್. ಇಲ್ಲಿ ಇನ್ನೊಂದು ಸತಿ ಬರ್ಕೊಡ್ತೀನಿ. P3 is equal to P0 into ಪಿ ಕ್ಯೂಬ್. ನೋಡಿ ಇದು ಪ್ರಾಬಿಲಿಟಿ ಅಂತೀವಿ, ಪ್ರಾಬಿಲಿಟಿ ಮ್ಯಾಟ್ರಿಕ್ಸ್ ಇದು ಪ್ರಾಬಿಲಿಟಿ ವೆಕ್ಟರ್. ಈಗ ನೋಡಿ P3 P0 ಅಂದ್ರೇನು 1 0 0 ಪಿ ಕ್ಯೂಬ್ ಅಂದ್ರೇನು ಇದು 1/4 3/8 3/8 3/4 1/4 3/8 3/8 1/4. ನೋಡಿ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡೋದು ಯಾವ ಥರ ಅಂದರೆ ಇಲ್ಲಿ ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್ ಇಲ್ಲಿ 1x ಪ್ಲಸ್ 0 y ಪ್ಲಸ್ 0 z ಇಲ್ಲ ಅದಕ್ಕೆ ಎಮ್ ಯೂಸ್ ಮಾಡಿ 0 ಎಮ್ ಕ್ಯಾಲ್ಕುಲೇಟ್. ಇಲ್ಲಿ ಎಕ್ಸ್ ಅಂದರೆ ಇದು 1/4 y 3/4 m 3/8. ಆನ್ಸರ್ 1/4 ಬರುತ್ತೆ ಫಸ್ಟ್. ಇದು 3/8 y 1/4 ಸೆಕೆಂಡ್ ಕಾಲಮ್ ತಗೊಳ್ಳಿ. ಈಗ m ಬಂದು 3/8 ಆನ್ಸರ್ 3/8. ಫಸ್ಟ್ ರೋ ಥರ್ಡ್ ಕಾಲಮಲ್ಲಿ ಎಕ್ಸ್ ಅಂದರೆ 3/8 0 1/4 3/8. Thus, after 3 throws,
the probability of C as the ball is 3/8. Thank you. Please like, share and subscribe.